ಇನ್ನು ತುಂಬ ದೊಡ್ಡ ಶಕ್ತಿಯಾಗಿ ನಿಮಗೆ ಹೆಸರಲ್ಲೇ ಸಕ್ಸಸ್ ಇಟ್ಕೊಂಡ್ರು ನನ್ನ ಗೆಳೆಯ ವಿಜಯ್ ಇದ್ದಾನೆ. ವಿಜಯ್ ಕುಮಾರ್, ಸ್ಯಾಂಡಲ್ವುಡ್ ಸಲಗ. ಅವನ ಧೈರ್ಯ ಸರ್, ಅವನು ನಿಮಗೆ ಸಿಕ್ಕಿರೋದು ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವನು ಯಾವುದೇ ಒಂದು ಸಿನಿಮಾ ಮಾಡಲಿ, ಅವನ ಪಾತ್ರ ಸ್ವಲ್ಪ ಕಡಿಮೆ ಮಾಡ್ಕೋತಾನೆ ಹೊರತು ಅವನ ಜೊತೆಲಿರೋರ ಪಾತ್ರ ಯಾವತ್ತು ಹೈಲೈಟ್ ಇರ್ಬೇಕಂತಾನೆ ಅವನು ಇಷ್ಟಪಡೋಂಥವನು. ಅವನ ಮನೆಯಲ್ಲಿ ಒಂದಷ್ಟು ವರ್ಷ ನಾವು ಗ್ರಾಮ ವಾಸ್ತವ್ಯ ಹೂಡ್ಬಿಟ್ಟಿದ್ವಿ. ನಾನು, ನಮ್ಮ ಅನಿಲ್, ಉದಯ್ ಮತ್ತು ನಮ್ಮ ರಂಗಾಯಣರಿಗೂ ಎಲ್ಲ ಆ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ. ಅರ್ಜುನ್ ಜನ್ಯ ಅವ್ರನ್ನ ಕರೆಸ್ಕೊಂಡು ಯಾವುದೋ ಸ್ಲಮ್ಮಿಂದ ಹುಡುಗರನ್ನ ಕರೆಸ್ತಾ ಇದ್ದ. ಕರೆಸ್ಬಿಟ್ಟು ಅರ್ಜುನ್ ಹಾಡು ಹೇಳ್ತಾನೆ ನೋಡು ಅಂದ್ಬಿಟ್ಟು ಅರ್ಜುನ್ ಕಂಡ್ಬಿಡ್ತಾರೆ ಅವರು. ಯಾರು ಹಿಂಗೆ ಆಡ್ತಾರೆ ಏನೂ ಗೊತ್ತಿಲ್ಲ ಅಂದ್ಬಿಟ್ಟು. ಅಂದರೆ ಅವನ ಒಂದು ಎಲ್ಲರ ಜೊತೆಲಿ ಬೆಳೆಸ್ಬೇಕು ಅನ್ನೋದೊಂದು ಆ ಥರ ಒಂದು ಮೋಟಿವೇಶನ್ ಇಟ್ಕೊಂಡಿರ್ತಾನೆ. ನೀವು ನೋಡಿರ್ಬೋದು ಅವನ್ನೆಲ್ಲ ಸಿನಿಮಾಗಳಲ್ಲೂ ಸಹ ಹೊಸ ವಿಲನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ, ಹೊಸ ಕಾಮಿಡಿ ಆ್ಯಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಖುದ್ದಾಗಿ. ಆಮೇಲೆ ಅವನು ತುಂಬ ಮೆಚ್ಚುಗೆ ಆಗೋ ಗುಣ ಏನು ಅಂದರೆ, ಸರ್ ಯಾರು ಎಲ್ಲೆಲ್ಲವರೆಗೂ ಬರ್ಬೋದು, ಆದರೆ ಸಾವಿನವರೆಗೂ ಬರುವಂಥ ಒಂದೇ ಗೆಳೆಯ ನಾನು ನೋಡೋದು ಅವನು ಸರ್. ಅವನೊಂದಷ್ಟು ಸ್ನೇಹಿತರು ತೀರೋಗಿರೋಂಥ ಸಂದರ್ಭದಲ್ಲಿ ನಾನು ಅವನೇ ಗುಂಡಿಗಿಳಿದು ಆ ಹೆಣಾನ ಇದು ಮಾಡಿ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡಿ ಒಂದು ಸಂಸ್ಕಾರವನ್ನು ಕೊಟ್ಟಂಥವ್ರು. ಈ ಸಂದರ್ಭದಲ್ಲಿ ನಾನು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಜಡೇಶ್ ಅವ್ರು ಹೇಳ್ತಾ ಇದ್ರು, ನಾನು ಕತೆ ಹೇಳಬೇಕು ಅಂತ ಹೋದಾಗ ಬಾ ಅಂತ ಒಂದು ಓಮ್ನಿ ಕಾರ್ ಹತ್ತಿಸ್ಕೊಂಡ, ಯಾವುದೋ ಸ್ಮಶಾನಕ್ಕೆ ಕರ್ಕೊಂಡು ಹೋದ, ಅಲ್ಲವ್ರ ಫ್ರೆಂಡ್ನ ಸಂಸ್ಕಾರ ಮಾಡಿದಾದ್ಮೇಲೆ ಇವಾಗ ಹೇಳೋ ಕತೆ ಅಂತಾನೆ. ಅಂದರೆ ಅವನು ಮನುಷ್ಯರನ್ನ ಪ್ರೀತಿಸುವಂಥ, ಸ್ನೇಹಿತರನ್ನ ಪ್ರೀತಿಸುವಂಥ ಗುಣ ಅಷ್ಟು ದೊಡ್ಡದು ಒಂದು. ಆಮೇಲೆ ಏನೇನೋ ಮಾಡ್ಕೋತಾ ಇರ್ತಾನೆ. ನಾನು ಅದನ್ನೇ ಅವ್ನ ಸಲಗ ಆಡಿಯೋ ಲಂಚಲ್ಲಿ ನಾನು ಹೇಳಿದ್ದೆ, ಅವ್ನ ಸಲಗ ಅಂದರೆ ನಿಜವಾಗ್ಲೂ ಸಲಗ ಕೊಚ್ಚೆಯಲ್ಲಿ ಬಿದ್ದಿರ್ತಾನೆ. ಯಾರೋ ಒಬ್ಬರು ಈ ಥರ ನಿಮ್ಮಂಥವ್ರು, ಜಡೇಶ್ ಅಂಥವ್ರು, ತರುಣ್ ಅಂಥವ್ರು ಯಾರಾದರೂ ಒಬ್ಬರು ಕಹಳೆ ಊತ್ತು ಅಂದರೆ ಮೈ ಒದ್ರಕೊಂಡು ಎತ್ಕೊಂಡು ನಿಂತ್ಕೊಳ್ತಾರೆ. ಈ ನನ್ನ ಸಲಗ ನಾನು ಆ ಥರ ಕೆಪಾಸಿಟಿ ಇರೋಂಥ ನನ್ನ ಗೆಳೆಯ. ಒಳ್ಳೇದಾಗಲಿ ಮಗ, ವಿಶ್ ಯು ಆಲ್ ದ ವೆರಿ 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 ಬೆಸ್ಟ್.